ಪರಿಶುದ್ಧನು ಮಹೋನ್ನತನು ಸರ್ವಶಕ್ತನು ಆಗಿರುವಂಥ ಕರ್ತನ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನಲ್ಲಿ ಪ್ರಿಯ ದೇವಜನಗಳೇ, ಬೆಳಗಿನ ಜಾವದಲ್ಲಿ ನಾವೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಇಬ್ರಿಯರಿಗೆ 11ನೇ ಅಧ್ಯಾಯ 25ನೇ ವಚನ. ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವರ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದೆಂದು ತೀರ್ಮಾನಿಸಿಕೊಂಡನು. ಹಲ್ಲೆಲೂಯಾ. ಪ್ರಿಯ ದೇವಜನಗಳೇ, ಮೋಶೆ ಸುಮಾರು 40 ವರ್ಷಗಳ ಕಾಲ ಇಸ್ರಾಯೇಲ್ ಜನಗಳ ಸಂಗಡ ಅವರ ಜೊತೆಯಲ್ಲಿ ಕಾಡು ಮೇಡಲ್ಲಿ, ಗುಟ್ಟ ಗವಿಗಳಲ್ಲಿ, ಅರಣ್ಯ ಮರುಭೂಮಿಗಳಲ್ಲಿ, ನದಿ ಕಾಲುವೆಗಳ ಬಳಿಯಲ್ಲಿ, ಸಮುದ್ರ ಮಾರ್ಗಗಳಲ್ಲಿ, ಭಯಂಕರವಾದಂಥ ರಣ ಬಿಸಿಲು, ಮತ್ತು ನೋಡುವಾಗ ಕ್ರೂರ ಪ್ರಾಣಿಗಳು, ಈ ರೀತಿಯಾಗಿ ಸುಮಾರು 40 ವರ್ಷಗಳ ಕಾಲ ಮೋಶೆ ಅವರ ಸಂಗಡ ತಾನು ನಡೆದ, ಕಷ್ಟಗಳನ್ನು ಅನುಭವಿಸಿದ. ಈ ಕಷ್ಟಗಳನ್ನು ಅನುಭವಿಸುವುದಕ್ಕೆ ಆತ ಹೇಳ್ತಾ ಇದ್ದಾನೆ, ಇದು ಒಳ್ಳೆಯದೆಂದು ತೀರ್ಮಾನಿಸಿಕೊಂಡಂತೆ. ಅಂದರೆ ಮೋಶೆಗೆ ಒದಗಿದಂಥ ಇಸ್ರಾಯೇಲ್ ಜನಗಳ ಮಧ್ಯದಲ್ಲಿ ಮೋಶೆಗೆ ವಿರೋಧವಾಗಿ ಗುಣುಗುಟ್ಟುವಿಕೆ ಮತ್ತು ಮೋಶೆಗೆ ವಿರೋಧವಾಗಿ ಅವರು ಮಾತಾಡುವುದು, ಈ ರೀತಿಯಾಗಿ ಆತ ಏನು ತಿಳ್ಕೊಂಡ, ಅದನ್ನು ಇದೆಲ್ಲ ನನಗೆ ಒಳ್ಳೆಯದೇ, ಕರ್ತನಲ್ಲಿ ನನಗೆ ಬರುತ್ತಿರುವಂಥ ಎಲ್ಲ ನನಗೆ ಈ ಘಟನೆಗಳು ನನಗೆ ಒಳ್ಳೆಯದೆಂದು ಆತನು ಹೇಳ್ತಾ ಇದ್ದಾನೆ. ಪ್ರಿಯ ದೇವಜನಗಳೇ, ನಾವು ಈ ಲೋಕದ ಜೀವಿತ, ಲೌಕಿಕವಾದ ಜೀವಿತ, ಭೌತಿಕವಾದ ಜೀವಿತ, ಶಾರೀರಿಕ ಜೀವಿತ, ಇಂಥ ಜೀವಿತಗಳನ್ನು ಜೀವಿಸಿಕೊಂಡಿರುವಂಥ ನಾವುಗಳು ಈ ಕಾಲದಲ್ಲಿ ನೋಡುವಾಗ ಎಲ್ಲಿ ನೋಡಿದ್ರೂ, ಯಾವ ಕಡೆಗೆ ತಿರುಗಿದ್ರು, ಯಾವ ದಿಕ್ಕಿಗೆ ಹೋದ್ರು, ಯಾವ ಸ್ಥಳದಲ್ಲಿ ನಿಂತರೂ ಇವತ್ತೇನಾಗಿದೆ, ಪಾಪ ಭೋಗಗಳು, ಭಯಂಕರವಾದಂಥ ಪಾಪ, ಅತೀ ಕೆಟ್ಟದಾದಂಥ ಪಾಪಗಳು ಇವತ್ತು ಈ ಪ್ರಪಂಚಾದ್ಯಂತ ಎಲ್ಲ ಕಡೆಗಳಲ್ಲಿ ಇವತ್ತೇನಾಗಿದೆ, ನಡೀತಾ ಇದೆ. ಈ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ, ಅಂದರೆ ಜನಗಳಿಗೆ ಇದೇ ತುಂಬ ಇಷ್ಟ. ಈ ಲೋಕದ ಜನಗಳಿಗೆ ಇದು ಬಹಳ ಇಷ್ಟ. ಸುತ್ತಬೇಕು, ಹೋಗಬೇಕು, ನೋಡಬೇಕು, ಆಡಬೇಕು, ನೃತ್ಯ ಮಾಡಬೇಕು, ಟ್ರಿಪ್ಗಳು ಹೋಗೋದು, ಏನೇ ಒಂದಾಗಲಿ, ಸೌಂದರ್ಯಗಳನ್ನು ವರ್ಣಿಸೋದು, ಇದೆಲ್ಲ ನಾವು ನೋಡುವಾಗ ತಿನ್ನೋದು, ಕುಡಿಯೋದು, ಮೋಜು ಮಸ್ತಿಗಳು, ಈ ರೀತಿಯಾಗಿ ಎಲ್ಲ ನೋಡುವಾಗ ಅವ್ರು ಹೇಳ್ತಾರೆ, ತಿನ್ನಬೇಕು, ಕುಡಿಬೇಕು, ಚೆನ್ನಾಗಿ ಎಂಜಾಯ್ ಮಾಡಬೇಕು ಲೈಫ್ನ ಅಂತ ಹೇಳ್ತಾರೆ. ಆದರೆ ಮೋಶೆ ಇದಕ್ಕೆ ತದ್ವಿರುದ್ಧವಾಗಿ ಮಾತಾಡ್ತಾ ಇದ್ದಾನೆ. ಸ್ವಲ್ಪ ಕಾಲ ಏನಂತೆ, ಈ ಭೌತಿಕವಾದ ಜೀವಿತಗಳು, ಈ ಶಾರೀರಿಕವಾದಂಥ ಈ ಜೀವನ ಸ್ವಲ್ಪ ಕಾಲದ ಮಟ್ಟಿಗೆ ಇದೆಲ್ಲ ಸಂಭವಿಸುತ್ತೆ. ಈ ಶರೀರದಲ್ಲಿ ಯೌವನ ಇರುವ ತನಕ, ವಯಸ್ಸು ಇರುವ ತನಕ ಸುತ್ತೀವಿ, ಹೋಗ್ತೀವಿ, ಬರ್ತೀವಿ, ಹಾಡ್ತೀವಿ, ಕುಣಿತೀವಿ, ಎಲ್ಲ ಮಾಡ್ತೀವಿ. ಆದರೆ ಮೋಶೆ ಹೇಳ್ತಾ ಇದ್ದಾನೆ, ಇದು ಕ್ಷಣಿಕ, ಇದು ಸ್ವಲ್ಪ ಕಾಲ ಮಾತ್ರ ಇದ್ದು ಆಮೇಲೆ ಕಾಣದೆ ಹೋಗ್ಬಿಡುತ್ತೆ. ಈ ಪಾಪ ಭೋಗಗಳು ಅನುಭವಿಸೋದಕ್ಕಿಂತ ನಾನೇನಾಗ್ತೀನಿ, ದೇವ ಜನರು, ಯಾರು ಇಸ್ರಾಯೇಲ್ ಜನಗಳು, ಇವರೆಲ್ಲ ದೇವರಿಂದ ಕರೆಯಲ್ಪಟ್ಟಂಥ ಸಂತತಿಗಳು, ಇವರೆಲ್ಲ ಈ ಇಸ್ರಾಯೇಲ್ ಜನರೊಂದಿಗೆ ನಾನು ಈ 40 ವರ್ಷಗಳ ಕಾಲ ಅವರ ಸಂಗಡ ನಡೀತೀನಿ. ಕಾಡಾಗಿರ್ಬೋದು, ಅರಣ್ಯ ಆಗಿರಬಹುದು, ಬೆಟ್ಟಗಳಾಗಿರ್ಬೋದು, ಕಾಲುವೆಗಳಾಗಿರ್ಬೋದು, ಪರ್ವತಗಳಾಗಿರ್ಬೋದು, ಹಲ್ಲೆಲೂಯಾ, ಎಲ್ಲ ಕಡೆಗಳಲ್ಲಿ ನಾನು ಅವ್ರ ಸಂಗಡ ನಡೀತೀನಿ. ಇದು ನನಗೆ ಒಳ್ಳೆಯದೆಂದು ತೋಚುತ್ತಾ ಇದೆ. ಹೌದು ಪ್ರಿಯ ದೇವರ ಮಕ್ಕಳೇ, ಈ ಲೋಕದ ಜೀವಿತ ಕ್ಷಣಿಕವಾದದ್ದು. ಒಂದು ದಿನ ಈ ಶರೀರ ಬಿದ್ದೋಗುತ್ತೆ. ಆಮೇಲೆ ನಾವು ಅನುಭವಿಸಿರುವಂಥ ಎಲ್ಲ ಕಾರ್ಯಗಳು ಅವ್ರ ಹಿಂದೆನೇ ಹೋಗ್ಬಿಡುತ್ತೆ. ಆಮೇಲೆ ಹಲ್ಲೆಲೂಯಾ. ಆದರೆ ಸತ್ಯವೇದ ಗ್ರಂಥದಲ್ಲಿ ಬರೆಯಲ್ಪಟ್ಟಂಥ ಈ ವಾಕ್ಯ, ದೇವರ ಮಕ್ಕಳೇ, ಏನಂತೆ, ದೇವ ಜನರೊಂದಿಗೆ ಕಷ್ಟವನ್ನು ಅನುಭವಿಸೋದು ಒಳ್ಳೆಯದಂತೆ, ಪಾಪ ಭೋಗಗಳನ್ನು ಅನುಭವಿಸೋದು ಏನಂತೆ, ಈ ಲೋಕದ ಜೀವಿತದಲ್ಲಿ ಅದು ಒಳ್ಳೆಯದಾಗಿರ್ಬೋದು, ಹಲವಾರು ಜನಗಳಿಗೆ ಅದು ಒಳ್ಳೆಯದೊಂದು ತೋಚುತ್ತೆ. ಆದರೆ ದೇವ ಜನರು ಕಷ್ಟಗಳನ್ನು ಅನುಭವಿಸ್ಬೇಕು, ಪಾಡುಗಳನ್ನು ಅನುಭವಿಸ್ಬೇಕು, ಬಾಧೆಗಳನ್ನು ಅನುಭವಿಸ್ಬೇಕು, ಶೋಧನೆಗಳಲ್ಲಿ ಬೀಳಬೇಕು, ಹೋರಾಟಗಳಲ್ಲಿ ಎದ್ದೊಳ್ಬೇಕು, ಎಲ್ಲ ಸಂಕಟ ಶ್ರಮಗಳಲ್ಲಿ ಬಿದ್ದು ಎದ್ದು ಅವ್ರು ಏನು ಮಾಡಬೇಕು, ಎಲ್ಲ ಸ್ಥಳದಲ್ಲಿ ಅವರು ಈ ರೀತಿಯಾಗಿ ಅನುಭವಿಸಿ ಬರುವುದೇ ಒಳ್ಳೆಯದು ಎಂದು ಮೋಶೆ ಹೇಳ್ತಾ ಇದ್ದಾರೆ. ಆಮೇನ್, ಹಲ್ಲೆಲೂಯಾ. ಇದು ಅನೇಕರಿಗೆ ಏನಾಗುತ್ತೆ, ಒಂಥರ ಗೇಲಿ ಆಗುತ್ತೆ. ಏನಪ್ಪ ಇದು,
ಕಷ್ಟಗಳನ್ನು ಅನುಭವಿಸೋದು ಒಳ್ಳೇದಂತೆ, ಪಾಪ ಭೋಗಗಳನ್ನು ಅನುಭವಿಸೋದು ಹಾಗಾದರೆ ಕೆಟ್ಟದ್ದಾ? ಹೌದು ಪ್ರಿಯ ದೇವಜನಗಳೇ, ಈ ಪಾಪದ ಕೂಪ, ಈ ಪಾಪದ ಲೋಕ, ಈ ಪಾಪ ತುಂಬಿರುವಂಥ ಈ ಸ್ಥಳದಲ್ಲಿ ನಾವು ಜೀವಿಸಿದ್ರು, ಎಷ್ಟೇ ಕಾಲ ನಾವು ಬದುಕಿದ್ರು, ಒಂದು ದಿವಸ ಅದಕ್ಕೆ ನ್ಯಾಯ ತೀರ್ಪು ಅನ್ನೋದು ಇದೆ. ಒಳ್ಳೇದು ಮಾಡೋರಿಗೆ, ಕೆಟ್ಟದ್ದು ಮಾಡಿರೋರಿಗೆ ಎಲ್ಲದಕ್ಕೂ ದೇವರು ನ್ಯಾಯ ತೀರ್ಪಿಟ್ಟಿದ್ದೇನೆ. ನಾವೆಲ್ಲರೂ ಹೋಗಿ ಆ ನ್ಯಾಯ ತೀರ್ಪಿನ ಮುಂದೆ ನಿಲ್ಲಬೇಕು. ಪ್ರಿಯ ದೇವಜನಗಳೇ, ಕಷ್ಟ ಬಂದ್ಬಿಡ್ತು, ಶೋಧನೆ ಬಂದ್ಬಿಡ್ತು, ಹೋರಾಟ ಬಂದ್ಬಿಡ್ತು, ಈ ಸಮಸ್ಯೆ ನನಗೆ ಬಂದ್ಬಿಡ್ತು, ಹಾಲೆಲೂಯ, ಇದು ದೇವ್ರ ಮಕ್ಕಳ ಬಾಯಲ್ಲಿ ಬರ್ಕೊಡ್ದು. ಯಾಕಂದರೆ ಇದೆಲ್ಲ ಒಳ್ಳೆಯದು, ನಿಮ್ಮ ಒಳ್ಳೆಯದಕ್ಕಾಗಿ ದೇವರು ಇದನ್ನು ಬರಮಾಡಬಹುದು. ನಾಳೆ ಇದೇ ನಿನಗೆ ಒಂದು ಜಯಮಾಲಿಯಾಗಿ ದೇವರು ಮಾಡಬಹುದು. ಆಮೇಲೆ ಹಾಲೆಲೂಯ, ದೇವ್ರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕಷ್ಟಗಳನ್ನು ಅನುಭವಿಸೋದು ನಮ್ಮೆಲ್ಲರಿಗೂ ಒಳ್ಳೆಯದಂತ ತೋಚುತ್ತೆ. ಆಮೇನ್. ನಾವು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ಹಾಲೆಲೂಯ, ಸ್ತೋತ್ರ. ಹೌದು యేసయ్ಯ, ಮೋಶೆ ಹೇಳಿದ ಹಾಗೆ ಪಾಪ ಭೋಗಗಳನ್ನು ಅನುಭವಿಸೋದಕ್ಕಿಂತ ಕಷ್ಟಗಳನ್ನು ಅನುಭವಿಸದೆ ಉತ್ತಮ ಎಂದು ಅಪ್ಪ ಆತನು ಅನುಭವದಿಂದ ಹೇಳಿದ ಹಾಗೆ ಸ್ವಾಮಿ, ದೇವ ಜನಗಳಾಗಿರುವಂಥ ನಾವೆಲ್ಲರೂ ಸ್ವಾಮಿ ಕರ್ತನೆಯಪ್ಪ, ಬಂದಿರುವಂಥ ಈ ಕಷ್ಟಗಳ ಮಧ್ಯದಲ್ಲಿ ಗುಣಗುಟ್ಟದೆ ರಾಜ ಕಷ್ಟಗಳನ್ನು ಅನುಭವಿಸಿ ಕರ್ತನೇ యేసయ్య ನಿತ್ಯ ಪರಲೋಕ ರಾಜ್ಯವನ್ನು ಸೇರುವಂಥ ಈ ಭಾಗ್ಯ ಕರ್ತನೇ యేಸయ్య ಪ್ರತಿಯೊಬ್ಬೊಬ್ಬರಿಗಾಗಿ ನೀನು ಕೊಟ್ಟಿರೋದಕ್ಕಾಗಿ ಸ್ತೋತ್ರ ಮಾಡುತ್ತೇನಪ್ಪ. ದೇವರೇ, ಈ ವಾಕ್ಯವನ್ನು ಕೇಳಿಂತ ದೇವ ನಿನ್ನ ಮುದ್ದು ಮಕ್ಕಳನ್ನು ಆಶೀರ್ವದಿಸು ಸ್ವಾಮಿ. ನೀವು ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ, ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್. ಹಲ್ಲೆಲೂಯಾ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ದಯವಿಟ್ಟು ನಿಮಗೇನಾದರೂ ಸಮಸ್ಯೆಗಳಿದ್ದರೆ ಕಮೆಂಟ್ ಮಾಡಿರಿ, ನಿಮಗಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ. ಆಮೇನ್.